ಬೇಸಿಕ್ಸ್ ನೀಡ್ಸ್ ಇದೆ. ಮೊರಾರ್ಜಿ ಸೈನಿಕ್ ಹಾಗೂ ನವೋದಯ 10th ಎಕ್ಸಾಮ್ಸ್ಗೆ ಪ್ರತಿಯೊಂದೂ ಕ್ಲಾಸ್ನ ನಾವು ಅಪ್ಡೇಟ್ ಮಾಡಿಕೊಡ್ತೀವಿ. ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಬನ್ನಿ ಇವತ್ತು ಮೊರಾರ್ಜಿ ಇಂಪಾರ್ಟೆಂಟ್ ಕ್ವಶನ್ ಸೀರೀಸು ನಾವು ಕಂಟಿನ್ಯೂ ಮಾಡೋಣ. ಸೋಷಲ್ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಿನ್ನೆ ನಾವು ಒಂದು 11 ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಇವತ್ತು ಒಂದು ಎಕ್ಸ್ಟ್ರಾ 10 ಕ್ವಶನ್ಸ್ನ ಸಾಲ್ವ್ ಮಾಡೋಣ ನಾವು. ಇವತ್ತು ಸೋಷಲ್ ಪಾರ್ಟ್ 2. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ನೋಡಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ದೀಪಗಳು ಏನನ್ನು ಸೂಚಿಸುತ್ತವೆ? ಹಸಿರು, ಅವ್ರು ಕೇಳಿರೋದೇನು? ಹಸಿರು ಮೀನ್ಸ್ ಗ್ರೀನ್ ಸಿಗ್ನಲ್ಲು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಏನು ಇಂಡಿಕೇಟ್ ಮಾಡುತ್ತೆ? ಹೋಗಲು. ಓಕೆನಾ. ರೆಡ್ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ನಿಲ್ಲು, ಸ್ಟಾಪ್. ಯೆಲ್ಲೋ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಗೆಟ್ ರೆಡಿ, ಸಿದ್ಧವಾಗು. ಹಾಗೆ ಗ್ರೀನ್ ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಹೋಗಲು, ಗೋ. ಅಲ್ಲಿ ಅವರು ಹಸಿರು ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅವರು ಏನ್ ಕೇಳ್ಬೋದು? ಕೆಂಪು ಕೇಳ್ಬೋದು. ಇದೇ ರೀತಿಯಲ್ಲಿ ಓದಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ. ಬೆಳೆ ಇರುತ್ತೆ, ಆ ಬೆಳೆಗೆಲ್ಲ ನೀರು ಹಾಕ್ಬೇಕಲ್ವಾ, ಅದು ಯಾವ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದು ಸಿಂಪಡಿಸುವ ನೀರಾವರಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ ಬನ್ನಿ. ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ. ಓದ್ ಕ್ಲಾಸಲ್ಲಿ ಏನು ನೋಡಿದ್ವಿ? ಕಾಡು ಕುರುಬರು ಎಲ್ಲಿ ವಾಸಿಸುತ್ತಾರೆ ಅಂತ ನೋಡಿದೀವಿ. ನೋಡಿ, ಬುಡಕಟ್ಟು ಕ್ವಶನ್ ಒಂದು ಫಿಕ್ಸ್ ಆಗಿ ಬರುತ್ತೆ ಸೋಷಲ್ ಅಲ್ಲಿ. ಇದಕ್ಕೆ ಉತ್ತರ ಬಂದ್ಬಿಟ್ಟು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ. ನೋಡಿ, ಫೋರ್ತ್ ಕ್ವಶನ್ ನೋಡಿ, ಕೆಳಗಿನ ಕ್ರೀಡೆಗಳಲ್ಲಿನ ಸಾಹಸ ಕ್ರೀಡೆ ಯಾವುದು? ಸಾಹಸ ಕ್ರೀಡೆ ಅಂತ ಹೇಳಿದ್ರೆ ರಾಕ್ ಕ್ಲೈಂಬಿಂಗ್. ನೋಡಿ, ಒಂದು ಸ್ಪೋರ್ಟ್ಸ್ ಕ್ವಶನ್ ಫಿಕ್ಸು. ಓದ್ಸಲಿ ಕಬಡ್ಡಿ ಕ್ವಶನ್ಸ್ ಕೇಳಿದ್ರು, ಹಾಗೆ ಹಾಕಿ ಕ್ವಶನ್ಸ್ ಕೂಡ ಕೇಳಿದ್ರು ಅದ್ರ ಓದ್ಸಲಿ. ನೋಡಿ, ಸಾಹಸ ಕ್ರೀಡೆ ಯಾವುದು ಅಂತ ಹೇಳಿದ್ರೆ ರಾಕ್ ಕ್ಲೈಂಬಿಂಗ್, ಬೆಟ್ಟ ಹತ್ತುವುದು. ನೆಕ್ಸ್ಟ್ ಕ್ವಶನ್ ನೋಡಿ, ಫಿಫ್ತ್ ಕ್ವಶನ್ ನೋಡಿ, ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ. ಇದು ರಿಪೀಟೆಡ್ ಕ್ವಶನ್. ಓಕೆನಾ. ಸಿಂಪಡಿಸುವ ನೀರಾವರಿ ಯಾವುದು? ಸಿಂಪಡಿಸುವ ನೀರಾವರಿ. ಈಗ ಒಂದೊಂದು ಸಬ್ಜೆಕ್ಟ್ ಇಂದನೂ ಏನಿಲ್ಲ ಅಂದ್ರೆ 200+ ನಾವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಓಕೆನಾ. ಸಿಕ್ಸ್ ಕ್ವಶನ್ ನೋಡಿ. ಈಗ 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ. ನೋಡಿ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಡಿ, ವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬ. ನೆಕ್ಸ್ಟ್ 7th ಕ್ವಶನ್ ನೋಡಿ. ಇದು ನೋಡಪ್ಪ ಇಂಪಾರ್ಟೆಂಟ್ ಕ್ವಶನ್, ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನೋಡಿ. ಪೂರ್ವಕ್ಕೆ ಹರಿಯುವ ನದಿ. ಪೂರ್ವಕ್ಕೆ ಹರಿಯುವ ನದಿ. ಈ ಸಲ ಪೂರ್ವಕ್ಕೆ ಕೇಳಿದ್ದಾರೆ, ನೆಕ್ಸ್ಟ್ ಅಲ್ಲಿ ದಕ್ಷಿಣಕ್ಕಾರು ಕೇಳ್ಬೋದು. ಓಕೆನಾ. ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಹೇಳಿ. ಬಂದ್ಬಿಟ್ಟು ಮಹಾನದಿ. ಓಕೆ, ಉತ್ತರ ಬಂದ್ಬಿಟ್ಟು ಮಹಾನದಿ. ನೆಕ್ಸ್ಟ್ ನೋಡಿ, ತಾಜ್ ಮಹಲ್ ಇರುವ ಸ್ಥಳ ದೆಹಲಿ. ಓಕೆನಾ. ನೋಡಿ, ನೆಕ್ಸ್ಟ್ ನೋಡಿ, ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೆಟಿಕ್. ನೋಡಿ, ಕರೆಂಟ್ ಅಫೇರ್ಸ್ ಇಂದ ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ. ಇದು 7th ಕ್ವಶನ್ನು. ನೀವೇ ಉತ್ತರ ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಕರೆಕ್ಟಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ 8th ಕ್ವಶನ್ ನೋಡಿ. ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಜನ ಕಬಡ್ಡಿ ಆಡ್ತಾರೆ ಅಂತ ಕೇಳಿರೋದು ಇವರು. ಒಂದು ನೋಡಿ, ಸ್ಪೋರ್ಟ್ಸ್ ಕ್ವಶನ್ 1 or 2 ಫಿಕ್ಸ್ ಇರುತ್ತೆ. ಕ್ರಿಕೆಟಲ್ಲಿ ಎಷ್ಟು ಜನ ಆಡ್ತಾ ಇರ್ತಾರೆ, ಇಲ್ಲ ಫುಟ್ಬಾಲಲ್ಲಿ ಎಷ್ಟು ಜನ ಆಡ್ತಿರ್ತಾರೆ, ಹಾಕಿಲಿ ಎಷ್ಟು ಜನ ಆಡ್ತಿರ್ತಾರೆ, ಈಗಾರು ಕೇಳ್ಬೋದು. ನೆಕ್ಸ್ಟ್ ಇಲ್ಲಾಂದ್ರೆ ಈ ಟೈಮು ಕರೆಂಟ್ ಅಫೇರ್ಸಲ್ಲಿ ಏನು ಕ್ವಶನ್ ಇರುತ್ತೋ ಆ ಕ್ವಶನ್ ಆರು ಬರ್ಬೋದು. ಲೈಕ್ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಈ ಸಲ T20 ವರ್ಲ್ಡ್ ಕಪ್ ನಡೀತಾ ಇದೆ. T20 ವರ್ಲ್ಡ್ ಕಪ್ ಅಲ್ಲಿ ಯಾರು ವಿನ್ ಆದ್ರು, ಯಾರು ಸೆಮಿಫೈನಲ್ಸ್ ಬಂದ್ರು, ಈ ತರ ಕ್ವಶನ್ಸ್ ಆರು ಕೇಳಬಹುದು. ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಉತ್ತರ ಹೇಳ್ಬೋದಾ ನೀವು? ಉತ್ತರ ಹೇಳಿ ನೋಡೋಣ. ಕರೆಕ್ಟ್ ಆಗಿರೋ ಉತ್ತರ ಬಂದು 7. ಕರೆಕ್ಟ್ ಆಗಿರೋ ಆನ್ಸರ್ ಬಂದು 7. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಸೌರಶಕ್ತಿಯ ಮೂಲ. ಸೋಲಾರ್ ಸಿಸ್ಟಮ್. ಸೌರಶಕ್ತಿ ಅಂದರೆ ಸೋಲಾರ್ ಸಿಸ್ಟಮ್. ಓಕೆನಾ. ಇದ್ರ ಮೂಲ ಯಾವುದು ಅಂತ ಕೇಳಿದ್ರೆ ಸೂರ್ಯ. ಯಾವುದು? ಸೂರ್ಯ, ಸನ್. ನೆಕ್ಸ್ಟ್ ಕ್ವಶನ್ ನೋಡಿ, 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ. ನೋಡಿ, ಇದೆಲ್ಲ ರಿಪೀಟೆಡ್ ಕ್ವಶನ್. 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ. ವಿಭಕ್ತಿ ಕುಟುಂಬ. ಯಾವುದಪ್ಪ? ವಿಭಕ್ತಿ ಕುಟುಂಬ. ನೋಡಿ, 11th ಕ್ವಶನ್ನು ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಕರೆಕ್ಟಾ ಆರ್ ತಪ್ಪಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಮೊರಾರ್ಜಿ ಎಕ್ಸಾಮ್ 2026 ಅಲ್ಲಿ ನೀವು ಖಂಡಿತ ಪಾಸ್ ಆಗೋದು ಪಕ್ಕ. ಓಕೆ,
ಇದೇ ಥರ ನಾವು ಪ್ರತಿ ಸಬ್ಜೆಕ್ಟಲ್ಲೂ 10 to 20 ಕ್ವಶನ್ಸ್ನ ಸಾಲ್ವ್ ಮಾಡೋಣ ನಾವು. ನಮ್ಮ ಚಾನಲ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ನಾವು ತುಂಬ ಏನೇನು ಬೇಸಿಕ್ಸ್ ನೀಡ್ಸ್ ಇದೆ ಮೊರಾರ್ಜಿ ಸೈನಿಕ್ ಹಾಗೂ ನವೋದಯ 10th ಎಕ್ಸಾಮ್ಸ್ಗೆ ಪ್ರತಿಯೊಂದೂ ಕ್ಲಾಸ್ನ ನಾವು ಅಪ್ಡೇಟ್ ಮಾಡಿಕೊಡ್ತೀವಿ. ಓಕೆನಾ? ಅದೆಲ್ಲ ನಮ್ಮ ಚಾನಲಲ್ಲಿ ಸಿಗುವುದರಿಂದ ನೀವು ನಮ್ಮ ಚಾನಲ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಪ್ರಮುಖ ಕ್ವಶನ್ಸ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.